ಸಿಂಪಲ್ ಮೆಥಡ್ಡು. ಇಲಿ ಮೇಲೆ ನಾನು ತಲಗಡೆ ನಮ್ಮ ತೋಟದಲ್ಲಿ ಹತ್ರ ಒಂದು ಟ್ರ್ಯಾಕ್ಟರ್ ಗಟ್ಟಲೆ ಬುಡ ತುಂಬ್ಕೊಂಡು ಹೋಗ್ತಿದ್ವಿ ನಾವು, ಇಲಿ ಬುಡ. ಆಮೇಲೆ 6 ಕ್ವಿಂಟಾಲ್ ಅಡಕೆ ಹರಳನ್ನ ತಿಂದಾಕ್ತಾ ಇತ್ತು. ಅಲ್ಲಿಗೆ 3 ಲಕ್ಷ ಅಡಕೆ ಲಾಸ್ ಆಗ್ತಿತ್ತು, 1 ಲಕ್ಷ ಹತ್ತತ್ರ ಎಳ್ನೀರು ಲಾಸ್ ಆಗ್ತಿತ್ತು, 5 ಲಕ್ಷ ಒಂದು ವರ್ಷಕ್ಕೆ ನಂಗೆ ಲಾಸ್ ಆಗ್ತಿತ್ತು. ತುಂಬ ಸಿಂಪಲ್ ಮೆಥಡ್. ಇಲಿ ಮೇಲೆ ತಳಗಡೆ ನಾನು ಹೆಂಗೆ ಇಲಿ ಹಿಡಿಬೇಕು ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ದು. ಇದಕ್ಕೆ ICR ಮತ್ತು IHRದು 2 ನ್ಯಾಷನಲ್ ಅವಾರ್ಡ್, KVK ಫಾರ್ಮ್ ಇನ್ನೋವೇಟರ್ ಅವಾರ್ಡ್ ಸಹಿತ ನನಗೆ ಇದರಲ್ಲಿ ಸಿಕ್ಕಿದೆ. ತುಂಬ ಸಿಂಪಲ್ ಮೆಥಡ್ಡು. ಮಾಮೂಲಿ ಟ್ರ್ಯಾಪೆಲ್ಲ ನೀವು ನೋಡಿರ್ತೀರ, ಟ್ರ್ಯಾಪ್ ನೋಡಿರ್ತೀರ. ಇದು ಮಾಮೂಲಿ ಒಂದು ನಾನು ಮೊದಲೇ ಬೇರೆ ಬೇರೆ ಏನೇನೋ ಮೆಥಡಲ್ಲಿ ಮಾಡ್ತಾ ಇದ್ದೆ, ಸಣ್ಣ ವೈರ್ ಆಗ್ತಾಯಿದೆ, ಅಪ್ ವೈರ್ ಆಗ್ತಾಯಿಲ್ಲ. 4 ಕಡೆ ತಕ್ಕಡಿ ಥರ ಕಟ್ಕೊಂಡಿದ್ದೀನಿ ನಾನು. ಇದಕ್ಕೆ ತುಂಬ ಸಿಂಪಲ್ ಮೆಥಡ್ಡು. ಮರ ಎಷ್ಟು ಇಟ್ಟಿದ್ದೋ ಡಬಲ್ ವೈರ್ ತೊಗೊಂಡಿದ್ದೀನಿ ನಾನು. ತೊಗೊಂಡು ಒಂದು ಎಂಡ್ ಇದಕ್ಕೆ ಕಟ್ಟಿದ್ದೀನಿ, ಇನ್ನೊಂದು ಎಂಡು ಕಲ್ಲಿಗೆ ಕಟ್ಕೊಂಡಿದ್ದೀನಿ. ಕಲ್ಲಿಗೆ ಕಟ್ಕೊಂಡು ಫಸ್ಟ್ ಇದನ್ನು ರೆಡಿ ಮಾಡ್ಕೊಂಬಿಡ್ಬೇಕು ನೀವು. ಅಂದರೆ ಟ್ರ್ಯಾಪ್ನ ಇಲ್ಲಿ ಎಳ್ಕೊಂಡು ಹೋಗ್ಬಾರ್ದು. ಆ ಥರ ಒಂದು ತಂತಿಲಿ ಕಟ್ಟಾಕ್ಬಿಟ್ಟಿದ್ದೀನಿ ನಾನಿಲ್ಲಿ. ಕಟ್ಟಾಕ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕೊಬ್ಬರಿನ ಸುಟ್ಟುಬಿಟ್ಟು ಅಥವಾ ಒಂದು ಕರ್ದಿರೋ ಹಣ್ಣೆಲ್ಲ ಅಥವಾ ಬೋಂಡ ಗಿಂಡ ಏನು ಬೇಕಾದ್ರೂ ಇಡ್ಬೋದು, ಇಟ್ಬಿಟ್ಟು ಲಾಕ್ ಮಾಡಿ ವೈಟ್ ಬರೋಕ್ಕೆ ಕಲ್ಲು ಹಾಕಿದ್ದೀನಿ ಇದ್ರೊಳಗಡೆ. ತೂಕಕ್ಕೆ ವಾಪಸ್ ಬರಬೇಕಲ್ಲ ಹಿಂಗೆ ಹೆಸ್ರೆ ಅಂತ. ಮಾಮೂಲಿ ಮರ ಎಷ್ಟು ಇಟ್ಟಿದೆಯೋ ಅದ್ರ ಡಬಲ್ ವೈರ್ ತೊಗೋಬೇಕು ನಾವು. ಡಬಲ್ ವೈರ್ ತೊಗೊಂಡು ಒಂದು ಕಡೆ ಎಂಡಿಗೆ ಆ ಕಡೆ ಕಟ್ಕೋಬೇಕು, ಇನ್ನೊಂದು ಕಡೆ ಎಂಡಿಗೆ ಕಲ್ಲು ಕಟ್ಕೊಂಡು ಸುಮ್ಮನೆ ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಎಸ್ತರೆ ಗರಿಗಳ ಮಧ್ಯೆ ಬರುತ್ತೆ ವೈಟು. ಅಂದರೆ ನೀವು 100 ಅಡಿ ಬೇಕಾದ್ರೂ ಹೊಡಿಬೋದು ಕವಣೆ ಥರ ಹೊಡೆದ್ರೆ. ಇಲ್ಲ ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಒಂದು ಜವಣಿಗೆ ತೊಗೊಂಬಿಟ್ಟು ಜಂಪ್ ಆಗ್ತೀವಲ್ಲ ಟೀಸಿನಲ್ಲಿ, ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು, ತಗ್ಗಿಗೆ ಬಂದುಬಿಡುತ್ತೆ. ಒಂದೆಂಡು ಅಲ್ಲಿ ಕಟ್ಕೊಳ್ಳೋದು, ಇನ್ನೊಂದು ಎಂಡ್ ಇದನ್ನು ಹಿಂಗೆ ಹೇಳಿದ್ರೆ ಫ್ಲಾಗ್ ಥರ ಮೇಲ್ಗಡೆ ಹೋಗುತ್ತೆ. ಎಲ್ಲಿ ಬೇಕೋ ಅಂದರೆ ನೀವೇನು ಗೊತ್ತಾ, ನಾನೇನು ಮಾಡ್ತೀನಿ, ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಜಾಗದಲ್ಲಿ ಇರಲ್ಲ, ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಇಲ್ಲಿ ಏನು ಮಾಡುತ್ತೆ, ಎಲ್ಲ ಏನು ಡಿಟೆಕ್ಟಿವ್ಗೆಲ್ಲ ಮತ್ತು ಬಾಂಬ್ ಗೀಮ್ ಡಿಟೆಕ್ಷನ್ಗೆಲ್ಲ ಇದನ್ನೇ ಉಪಯೋಗಿಸೋದು. ತುಂಬ